ನಮ್ಮ ದೇಶದ ಏಳಿಗೆಗೂ ಪೋಸ್ಟ್ ಪ್ಯೂಬರಿಟಿ ಮ್ಯಾರೇಜು, ವಿಡೋ ರಿಮ್ಯಾರೇಜು ಅಂದರೆ ಪ್ರೌಢ ವಿವಾಹ, ವಿತಂತು ಪುನರ್ವಿವಾಹ ಎರಡೂ ಆಗಲೇಬೇಕು ಎಂಬ ಘನ ಉದ್ದೇಶದಿಂದ ನಾನು ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೇನೆ. ತಾವುಗಳೆಲ್ಲರೂ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನನಗೆ ನೀಡಿ ನನ್ನನ್ನು ಅತ್ಯಧಿಕ ಮತಗಳಿಂದ ಜಯಶಾಲಿಯಾಗಿ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೋರ್ಕೊತಾ ರಹಿತ ಜನಭರಿತ ಪುರಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಅದು ಏನು ಹೊಸ ರೂಲ್ಸು ನಮ್ಮ? ಓಹೋ, ನಿಮಗೆ ಗೊತ್ತಿಲ್ವೇನು? ಓದ್ತೀನಿ ಕೇಳಿ. ನೋಡಿ, ಹೊಸ ರೂಲ್ಸು ಫಾರ್ ಎನ್ಸೂಯಿಂಗ್ ಎಲೆಕ್ಷನ್ ಟ್ರ್ಯಾಕ್ ಮಾಡಿಟ್ಟಿದ್ದೀನಿ. ಈ ಪಾಯಿಂಟ್ಗಳೇನಾದ್ರೂ ಇಂಪ್ಲಿಮೆಂಟ್ ಆಗ್ಬಿಟ್ರೆ ನಮ್ಮ ದೇಶ ರಾಮರಾಜ್ಯ. Condition number 1, each candidate for councillorship must already possess a street lamp before his house. ಇದು ಯಾಕೆ ಸ್ವಾಮಿ? ಪಾಯಿಂಟ್ ಏನು? ಏನ್ ಪಾಯಿಂಟ್? This is to save the taxpayer from future certain expenses. ಅವ್ನು ಮಾಡೋ ಮೊದಲನೇ ಕೆಲಸ ಅವ್ನ ಮನೆ ಮುಂದೆ ಲೈಟ್ ಹಾಕ್ಸ್ಕೊಳ್ಳೋದು. Condition number 2, if and when elected, no two councillors may reside in the same street locally. ಇದು ಎನ್ನತಕ್ಕ ಇದು ಯಾತಕ್ಕೆ ಅಂದ್ರೆ, this is to guarantee to the taxpayer that at least as many clean kept streets in our city as there are councillors. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಾಕಿದ್ದೀನಿ, ಕೇಳಿ. ತುಂಬಾ ಚೆನ್ನಾಗಿದೆ. Free quarters must be provided for the president, and irrespective of his owning a private palace or mansion, it must be insisted that he resides in these quarters selected in the dirtiest part of the city. And as the surroundings of these quarters get clean and sanitary, he will be shifted to other temporary quarters in the other dirty parts of the city. ಹೇಗಿದೆ? ಈ ತರ 24-25 ಪಾಯಿಂಟ್ ಹಾಕ್ಬಿಟ್ಟಿದೀನಿ. ಇವುಗಳಿಗಾನ ಜಾರಿಗೆ ಬಂದ್ಬಿಟ್ರೆ ನಮ್ಮ ರಾಮ್ಪುರದ ಎದುರಿಗೆ ಕುಬೇರನ್ ಪಟ್ನ ಕೊಂಪೆ. ಹೌದು, ಅರ್ಥವಾಗ್ಲಿಲ್ಲ. ನೀವೆಲ್ಲ ನನ್ನ ರಸ್ತೆಯಲ್ಲಿ ಹೀಗೆ ನೆರೆದು ನಿಂತಿರೋದು. ಏನೂ ಇಲ್ಲ, ನಮ್ ಲೆಕ್ಚರ್ ಅಟೆಂಡ್ ಮಾಡ್ಬಿಟ್ಟು ಮನೆಗೆ ಬರ್ತಾ ನಮ್ಮಲ್ಲೇ ಹುಟ್ಟಿ ಸಂದೇಹಗಳನ್ನ ತೀರಿಸ್ಕೊಳ್ಳೋ ಸಂವಾದದಲ್ಲಿ ತಾವು ಬಂದ್ಬಿಟ್ರಿ. ಸಂದೇಹ? ಏನ್ ಸಂದೇಹ ರೀ? ತಕ್ಕಮಟ್ಟಿಗೆ ಡೆಫಿನೆಟ್ ಅಂತ ಹೇಳಿದ್ರಿ ನನ್ನ ಐಡಿಯಾಸ್ನ. ಸಂದೇಹ ಕೇಳ್ರಿ ಅವಕಾಶ. ನೋಡಿ, ನೀವೇನೋ ಸಮಾಜ ಸುಧಾರಣೆಗೂ ನಮ್ಮ ದೇಶದ ಏಳಿಗೆಗೂ ಪೋಸ್ಟ್ ಪ್ಯೂಬರ್ಟಿ ಮ್ಯಾರೇಜು, ವಿಡೋ ರಿಮ್ಯಾರೇಜು ಇವೆರಡು ಆಗ್ಲೇಬೇಕು ಅಂತ ಅಂದ್ಬಿಟ್ರೆ ಹೊರತು ನಮ್ಮ ಪುರಾಣ ಇತಿಹಾಸಗಳಲ್ಲಿ ಯಾವ ಭಾಗಗಳನ್ನು ಮಂತ್ರು ಸಾಭಾರ್ಯಾಯ ಗೃಹೇ ದಕ್ಷ ಅಂತ ಮಹಾಭಾರತೋಕ್ತಿನ ಮೇಲ್ಪಂಕ್ತಿ ಹಾಕೊಂಡಿರೋ ನಮ್ಮನೆ ಆಕೆನು ಮಿಕ್ಕೆಂಗಸೂನು ಒಪ್ಪೋವರೆಗೂ ಗಂಡಸರು ನಮ್ಮ ಲೆಕ್ಚರ್ಗಳಲ್ಲಿ ನಿಷ್ಕರ್ಷಗೊಂಡಂಥ ಠರಾವುಗಳಿಗೆ ಮನೆ ಹೆಂಗಸರು ಮುದ್ರೆ ಒತ್ತಿದ್ರೆ ತಾನೇ ಜಾರಿಗೆ ಬರೋದು ಈ ಸೋಷಿಯಲ್ ರಿಫಾರ್ಮ್ ರೆಸಲ್ಯೂಷನ್ಗಳು. ಕ್ಷಮಿಸಿ, ನಿಮ್ ಸಂಸಾರ ಜರುಗಿಸೋ ಬೀಗ ಮುದ್ದೆ ನಿಮ್ಮನೆ ಹೆಂಗಸರು ಕೈಲಿರೋದು. ನೀವು ಮಾತ್ರ ಮೀಸೈನ್ ಮಟ್ಟಿಗೆ ಮ್ಯಾಸ್ಕಲೈನ್ ಆಗಿರೋದು ನಿಮ್ ತಪ್ಪಲ್ಲದೆ ಲೆಕ್ಚರ್ ಕೊಟ್ಟು ನನ್ನ ತಪ್ಪಲ್ಲ. ವಾಪಸ್ಕೋಬೇಡಿ. ನಿಮ್ ಡಾಕ್ಟರ್ಗೆ 10 ಆಗ್ತಾ ಬಂತು. ನೀವು ಮನುಷ್ಯರಾದ್ರೆ, ಗಂಡಸರಾದ್ರೆ ಮೈ ಮೇಲೇನೆ ಮಗಳಿಗೆ ಮದುವೆ ಅಂತ ಮುಷ್ಕರ ಹಿಡಿದು ಸಾಕ್ಷಿಲಿ ಮಠನ. ಆವಾಗ ಸೋಬರ್ತಿವ್ರಿಗೆ ಗೃಹ ದಕ್ಷ ಅಂತ ಭಾರತಾನೇ ತಲೆಕೆಳಕ್ ಮಾಡಿ ಭರತ್ ಮಾನ ಬಚಾಯಿಸಿದಾಗುತ್ತೆ. ಮನೆ ಯಜಮಾನ ಗಂಡಸು ಅಂತಂದ್ರೂ ಅಂದೇ ಇಲ್ಲ, ತಾಯಿ ಹಾಕೊಟ್ಟಂತ ಮಾತನ್ನ ಎತ್ತಾಕೂಡುದು ಅಂತ ಇರೋರ್ ಗತಿ ಏನು ನೋಡಿ. ಪೋಸ್ಟ್ ಪ್ಯೂಬರ್ಟಿ ಮ್ಯಾರೇಜ್ ನಲ್ಲಿ ನನಗೆ ನಂಬಿಕೆ ಇದ್ರು 70 ವರ್ಷ ತುಂಬಿದ್ ನಮ್ಮ ಅಜ್ಜಿ, 10 ವರ್ಷನೂ ತುಂಬೋದು ನಮ್ಮ ಪಾತು ಮದುವೆನ ಈ ವರ್ಷವೇ ನೋಡ್ದಿದ್ರೆ ಬಾವಿನ ತುಂಬಿ ಸಾಯ್ತೀನಿ ಅದಕ್ಕೆ ನಾನು ಏನ್ ಮಾಡೋದು? ನಾನು ರಿಡಿಕ್ಯುಲಸ್. ಇದೇ ಹೆಂಗಸರಿಗೆ ಎದುರು ಗಂಡಸ ಎದುರಿಗೆ ಅಜ್ಜಿಗಳು, ಅಮ್ಮಗಳು, ಅತ್ತೆಗಳು, ಹೆಂಡತಿಗಳು ಆಡೋ ತುರ್ಪಾಸು. ಬಾಯಿ ಬಿಟ್ರೆ ಬಾವಿಲ್ ಬೀಳ್ತೀನಿ ಅಂತ ತುರ್ಪಿಂಗ್ ಮೇಲೆ ತುರ್ಪು. ನೋಡಿ, ಮನೆ ಬಾವಿ ಮುಚ್ಚಿ ನಲ್ಲಿಡಿ ನೀರಿಗೆ ಸರ್. ಅದು ಆಗುವುದಿಲ್ಲ ಸ್ವಾಮಿ, ಆಗುವುದಿಲ್ಲ. ಈ ದೊಡ್ಡವರ ಮಾತು ಚಿನ್ನವರು ಕೇಳಬೇಕು ಎಂಬುದು ಒಂದು ಇನ್ಸ್ಟಿಟ್ಯೂಷನ್ ಆಗಿ ಹೋಗಿದೆ ನಮ್ಮ ಇಂಡಿಯನ್ ಮನೆಗಳಲ್ಲಿ. Such institutions must be broken, uprooted. ಅದು ಇಂಪ್ರಾಕ್ಟಿಕಬಲ್ ಸ್ವಾಮಿ. ಈಗ ನೋಡಿ, ರಾಜಾಮರಂ ದೊಡ್ಡದಾಗಿರುವಾಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಚಿಕ್ಕದಾಗಿರುವಾಗ ಮಕ್ಕಳು ಕೂಡ ಪಿಚ್ಚಿ ಹಾಕಬಹುದು. ಅದೇ ದೊಡ್ಡದಾದ ಮೇಲೆ ಅದು ಒಂದು ಇನ್ಸ್ಟಿಟ್ಯೂಷನ್ ಆಗಿ ಹೋಗುತ್ತದೆ. ಇನ್ಸ್ಟಿಟ್ಯೂಷನ್ ರಾಜಾಮರ
ರಾಜಾ ಮರ ರಾಜಾ ಮರ ಅದೇನ್ ಮರ ರೀ? ಮರಂ ದೊಡ್ಡ ಮರಂ ಗಂಗಸರು ಶುದ್ಧಿ ಶುದ್ಧಿ ಬರುವುದು ದಕ್ಷಿಣೆ ಬರುವುದು ಮಕ್ಕಳು ಹುಟ್ಟುವುದು ರಾಜ ಮರಂ ರಾಜ ಮರಂ ಇದೇನು ಅದ್ಭುತ ಪಸಂಗಳು ಪಡ್ಕೊಂಡು ಮರಮ ಅದೇನ್ ಮಾದ್ರಿ ಮರ ಹೆಂಗ ಬರ್ಕರ ಮರಮ್ಮ ಎಂದ ಭಾಷೆ ನೆಂಚಿಂದಿರ್ಕಳ ನಿಂಗ ತಮಿಳು ನೆನ್ಸಿಟ್ಕೊಳ್ಳೋಣ ನೆಂಚಿಂದಿರ್ಕ ಭಾಷೆ ಸನ್ಲೈಟ್ ಸೋಪಲ್ಲೇ ತೇಜಿ ಕ್ಯಾಸೆಕ್ಕಿ ಮೊಡ್ಕಂಗ ನಿಮಗೆ ತಮಿಳು ಗೊತ್ತಿಲ್ಲ ನನಗೂ ಕನ್ನಡ ಗೊತ್ತಿಲ್ಲ ಇನ್ನು ನಮ್ಮ ಅಯ್ಯಂಗಾರ್ಗೂ రెండు ಭಾಷೆಯೂ ಗೊತ್ತಿಲ್ಲ ಅಲ್ಲದೆ ಗೊತ್ತಿಲ್ಲ ಅನ್ನೋ ಗೊತ್ತಿಲ್ಲ ನಿಮ್ಮ ಭಾಷೆಗೆ ಕೋಲೆ ರಿಚ್ಚ ಬಾಳೆಹಣ್ಣು ನಿಮ್ಮ ಹೆಸರು ಹೆಂಗ ಭಾಷೆ ಮೋರ್ ಮಜ್ಜಿಗೆ ಹುಳಿ ಹೆಂಗ ಬೇರೆ ಹಿಂಗ ನಮ್ಮ ಅಯ್ಯಂಗಾರ್ ಭಾಷೆ ಉಂಗ ಬಾಳೆಹಣ್ಣು ಹೆಂಗ ಮೋರ್ ಬೆಸಂಚಿ ತಿನ್ನುವ ಭಾಷೆ ಈಗ ಈಗ ನಾವು ಆಡುವ ಮಾತು ಈ ಪೋಸ್ಟ್ ಪ್ಯುಬರ್ಟಿ ಮ್ಯಾರೇಜು ವಿಡೋರಿ ಮ್ಯಾರೇಜು ನಮ್ಮ ಮನೆಗಳಲ್ಲಿ ನಮ್ಮ ಹೆಂಗಸರ ಮಾತುಗಳಿಗೆ ಮರ್ಯಾದೆ ಇರುತ್ತಲ್ಲ ನಮ್ಮ ಮಕ್ಕಳಿಗೆ ನಿಮ್ಮ ಐಡಿಯಲಿಸ್ಟಿಕ್ ಲೆಕ್ಚರು ಪ್ರಯೋಜನವೇ ಇಲ್ಲ ಪ್ರಯೋಜನವೇ ಇಲ್ಲ ಪ್ರಯೋಜನವೇ ಇಲ್ಲ ಪ್ರಯೋಜನವಿಲ್ಲ ಪ್ರಯೋಜನವಿಲ್ಲ ಅಫ್ಕೋರ್ಸ್ ಪ್ರಯೋಜನವಿಲ್ಲ ನಿಮ್ಗೆ. ನಾನು ಕೊಟ್ಟ ಲೆಕ್ಚರು ನಿಮಗಲ್ಲ, ಹೆಂಗಸರಿಗೆ ಅದ್ರ ಹೇಳಿಗಳಿಗಲ್ಲ. ಹೋಮ್ ರೂಲು ಅಂತ ಹೋಮ್ ನಲ್ಲಿರೋ ಹೆಂಗಸರ ಕೈಲಿ ಜುಟ್ಟು ಮೀಸೆ ಕೊಟ್ಟು ಟಂಗಳು ಕ್ರಿಮಿಗಳಿಗಲ್ಲ ನಾನು ಕೊಟ್ಟಿದ್ದ ಲೆಕ್ಚರ್. ಹಾಯ್ ಸಿಮ್ಲಾದಲ್ಲಿ ಹೋಗಿ ಸ್ವರಾಜ್ಯ ಅಂತ ಸೀತ್ಕಾರ ಮಾಡೋ ಸಿಮ್ಗಳು, ತಮ್ಮ ಊರಿಗೆ ರೈಲ ತುತ್ತಲೂ ತೋಳುಗಳು, ತಮ್ಮ ಕೇರಿಗೆ ಕಾಲ ಹಾಕುವಾಗ ಕತ್ತೆಗಳು, ತಮ್ಮ ಬೀದಿಗೆ ಬರುತ್ತಲೂ ಬೆಕ್ಕುಗಳಾಗ ಆಗಿ, ತಮ್ಮ ಮನೆ ಹೊಸಲು ದಾಟುತ್ತಲೂ ಮನೆ ಹಾಕಿ ಬೆದರ್ಕೊಂಡು ಮೂಲೆಯಲ್ಲಿ ಮುದುರ್ಕೊಂಡು ಮೂತಿ ಮುಚ್ಕೊಳ್ಳೋ ಮೂಗಿನಿಗಲ್ಲ. ನಿಮಗಲ್ಲ ನಾನು ಕೊಟ್ಟ ಲೆಕ್ಚರು, ನಿಮಗಲ್ಲ. ಗಂಡಸರಿಗೆ ಗೈರತ್ತಿರೋ ಗಂಡಸರಿಗೆ ಏರಿಯಲ್ಲಿ ನಿಂತ್ಕೊಟ್ರು ಮಾತಾಡಕ್ಕೆ ದೊಡ್ಡ ಗಂಡಸರು. ಆತ್ಮಾವೈ ಪುತ್ರನಾಮಾಸಿ ಅಂತ ಅಪ್ಪನೇ ನಾನು ಎಂಬ ಭಾವದಿಂದ ಈ ನನ್ನ ಬೆಳೆಸಿದ ನೀನು ಈ ವಯಸ್ಸಲ್ಲಿ ಹೀಗೆ ನನ್ನ ಕಣ್ಣೆದುರು ಕಷ್ಟಪಡೋದು ನನ್ನ ಹೃದಯ ಈ ರೀತಿದೆ ಅಮ್ಮ, ಈ ರೀತಿದೆ. ರಾಮು, ಇದೊಂದ್ ಕಡೆ. ಇನ್ನೊಂದ್ ಕಡೆಯೋ ನೀನು ಬೇಡ 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 ಅಂತ ಎಷ್ಟು ಹೇಳಿದ್ರು ಕೇಳಿದೆ. ಹುಚ್ಚಟ ಹಿಡಿದು ಎರಡನೇ ಮದುವೆ ಆದದ್ದು ಮನಸ್ಸಿಗೆ ಬಂದು ಹೃದಯ ಕೊರೀತಿದೆ ಅಮ್ಮ. ಮನಸ್ಸಿಗೆ ಬಂದು ಪಿತೃವಾಕ್ಯ ಪರಿಪಾಲಕನಾದ ಶ್ರೀರಾಮನ ಹೆಸರನ್ನ ಮಾತೃವಾಕ್ಯೋಲ್ಲಂಘಕನಾದ ಈ ಘಾತಕನಿಗೆ ಅದೇ ಹೆಸರಿಟ್ಟದ್ದು ಹೃದಯ ಕೊರೀತಿದೆ ಅಮ್ಮ, ಕೊರೀತಿದೆ. ರಾಮು, ಅಮ್ಮ ಈ ಹಸುಳೆ ನಿನ್ ಮಗು ಅನ್ನೋದು ಮರಿದೆ ಮನಸ್ಸಿಗೆ ಶಾಂತಿ ತಂದ್ಕೊಳ್ಳೋದು ನಿನ್ ಭಾರ ಅಮ್ಮ, ನಿನ್ ಭಾರ ಅಮ್ಮ. ಈ ಪಿಶಾಚಿ ವಿಷಯದಲ್ಲಿ ನೀನೇನು ಶಂಕೆ ಪಟ್ಕೋಬೇಡಮ್ಮ, ಶಂಕೆ ಇಟ್ಕೋಬೇಡ. ಸ್ತ್ರೀಣಾಂ ಶುದ್ಧ ಸ್ವಭಾವನ ಪತಿರೇ ಈಶ್ವರ ಪ್ರಭು ಎಂಬ ಭಾರತೋಕ್ತಿಗೂ ಪತಿಮಾತಾ ಪರಾಗತಿಯೇ ಎಂಬ ಆಕಾಶೋಕ್ತಿಗೂ ಪ್ರತಿಕೂಲವಾಗಿ ಅಲ್ಪ ಸ್ವಲ್ಪ ಕದಲಿದ್ಲು ಕೈಕಾಲು ಮುರಿದು ಬಲೆಯಲ್ಲಿಟ್ಟು ನೀರು ಕಾಯಿಸಿ ಅದರಲ್ಲಿ ಬೇಯಿಸಿದ ತನು ತಲೆಗಳನ್ನ ತವ್ರ ಮನೆಗೆ ರವಾನಿಸೋ ವಿಷಯದಲ್ಲಿ ನೀನೇನು ಶಂಕೆ ಪಟ್ಕೋಬೇಡಮ್ಮ, ಪಟ್ಕೋಬೇಡ. ನಾರಾಯಣ, ದೊಡ್ಡಮ್ಮನವರಿಗೆ ಜಪ್ಪು ಗಿಡೋ. ಅಮ್ಮ, ನಾನು ಊಟಕ್ಕೆ ಕೇಳುವ ಹೊತ್ತಿಗೆ ಪಲಾರ ತಯಾರಾಗಿರ್ಬೇಕಮ್ಮ. ಆಯ್ತು. ಅಲ್ವೋ ರಾಮು, ದಿನ ಹೀಗೆ ಗೊತ್ತು ಇಟ್ಕೊಂಡ್ ಬರ್ತೀಯಲ್ಲ, ಮೈಗಾಗುತ್ತೇನೋ ರಾಮು. ಏನ್ ಮಾಡೋದಮ್ಮ, ಆಫೀಸ್ ಕೆಲಸ, ಎಲೆಕ್ಷನ್ ವರ್ಕು, ಹೀಗೆ. ನೀ ಬಾಮ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಜ. ಶಿವಮೊಗ್ಗಗೆ ಈಟೊತ್ತಾಗೆಲ್ಲ ಇತ್ರವ ರೈಲು. ಏಟತ್ತು ರೈಲು ಆಟೋತ್ತರ್ಗು ಅಲ್ಲೇ ಕುಕ್ಕರ್ಸ್ಕೊಂಡ್ರು ನಡೆಯೋ ಶನಿ. ಏನ್ ಮಾಡೋದು, ಬೆದರಿಸುದೇ ಬೆದರೋದಿಲ್ಲ. ಇನ್ ನಾನ್ ಬೆದರಿದ್ನೋ ಡಬ್ಬಲ್ ಬೆದರಿಸ್ಬಿಡ್ತಾರೆ. ಇನ್ ಬೇಗ ಮಾಡಿದ್ರೆ ತಲೆಗೆ ಹತ್ಬಿಡ್ತಾರೆ. ಬೆದರಿಸೋದು ಹೋಪ್ಲೆಸ್. ಮೈಲ್ಡ್ ಸರ್ಪ್ರೈಸ್ ಬೆಸ್ಟ್ ಮೆಥಡ್ ಅಲ್ಲ, ಪ್ರೊಸೀಜರ್. ನಡಿ ನಡಿ. ಓ, ಏನಿದು? ಯಾವ್ದೇನು ಇದು ಇದೆ ಹಾ. ಮೇಲಿರೋದು ನನ್ ಟ್ರಂಕು ಹಾಸಿಗೆ, ನನ್ ತವ್ರ ಮನೆಯಲ್ಲಿ ತಂದಿದ್ದು. ಅದ್ರ ಹೊತ್ತಿರೋ ಹೋತ ನಿಮ್ ಜವಾನ. ಎಲ್ಲಿಗೆ ಹೊಟ್ಟಿದ್ದು? ಎಲ್ಲಿಗೇನು? ನಮ್ಮೂರಿಗೆ, ನಮ್ಮನೆಗೆ. ಇಷ್ಟೊತ್ತಲ್ಲೇ
ನಮ್ಮ ಮಾವನ ಸೌಖ್ಯ ತಾನೆ? ಸೌಖ್ಯವಿಲ್ಲ ಏನು? ನಿಮ್ಮನೇಲಿ ನೀವು ನಿಮ್ಮಮ್ಮ ಎಷ್ಟು ಸೌಖ್ಯವಾಗಿರ್ತೀರೋ ಅಷ್ಟಕ್ಕಷ್ಟು ಸೌಖ್ಯವಾಗಿರ್ತೇವೆ. ನಾಳೆ ನಾನು ನಮ್ಮಪ್ಪ ನಮ್ಮೂರಲ್ಲಿ ಅಯ್ಯ ಗಡಿಯ ಸುಡಿಯ ಒಂದು 3 words ನೀನ್ ಕಿವಿಲಿ. ಬರ ಏನ್ ಮಾತು ಕೇಳ್ತಾ ಇಟ್ಬಿಟ್ಯಾರ? ಒಳ್ಳೆಯ ಹಾಗೆ ಹೋಗಿ ತರಕಾರಿ ತಗೊಂಡು ಹೋಗು. ಇಲ್ಲಿ ನೋಡುಡಿಯ ಗುಡ್ ನ್ಯೂಸ್. ಅಮ್ಮನಿಗೆ ಕನ್ಸಂಪ್ಷನ್ ಅಂತೆ ಫ್ರಮ್ ಆಂಟಿ ಮದರ್ ಸೈಡ್. ಅವ್ರ ಅಮ್ಮನ ಕಡೆಯಿಂದ ಡಾಕ್ಟರ್ ಹೇಳಿದ್ರು ಅಮ್ಮನಿಗೆ ರುಮ್ಯಾಟಿಸಮ್, ಮೆಲಂಕೋಲಿ, ಸಿಯಾಟಿಕಾ, ಲುಂಗ್ಯಾಬು, ಈ ಜಗತ್ತಿಲಿರೋ ಜಾಡ್ಯಾರೆಲ್ಲ ಜೋಮಾಲೆ ಹಾಕ್ಬಿಟ್ಟಿದ್ದಾನೆ ಅಮ್ಮನ ಕುತ್ತಿಗೆಗೆ ಡಾಕ್ಟ್ರು. ಪಾಪ ಇನ್ನೆಷ್ಟು ದಿನ ಅಂತ ಬರ್ತಿದ್ದಾಳು? 3 ತಿಂಗಳು, 3 ತಿಂಗಳು ಡಯಾನ್ ಸೆನ್ಸಿಬಲ್ ಆಗಿ ಸತ್ಲೋ ಬರ್ತದ್ದು ನಿಂತ್ಲೋ. ಅದಕ್ಕೆ ಬೇರೆ ಅರೇಂಜ್ಮೆಂಟ್ ಮಾಡಿದೀನಿ. ನಾರಾಯಣ ನಾರಾಯಣ ಸ್ವಾಮಿ, ದೊಡ್ಡಮ್ಮನವ್ರು ಯಾವಾಗ ಕಾಶಿಗೊಳ್ಳೋದು ಕೇಳ್ಬಿಡಿಯ ಕೇಳು. ಅವತ್ತೇ ಹೇಳಿದ್ರಲ್ಲ ಸ್ವಾಮಿ, ಅನುಕೂಲಗಳು ಒದಗಿಸಿ ಅನುಗ್ರಹ ಕೊಟ್ಟ ತಕ್ಷಣ ಅಂತಾನೆ. ಸರಿ ಹೊರಡು. ಆಯ್ತು ಸ್ವಾಮಿ. ಕೇಳಿದೆ ಅಡಿಯ 3 ತಿಂಗಳಲ್ಲಿ ಸೆನ್ಸಿಬಲ್ ಆಗಿ ಸತ್ಲೋ ಬರ್ತದ್ದು. ಇಲ್ಲವೋ ವಾರಣಾಸಿ ರಿಟರ್ನ್ ಟಿಕೆಟ್ ಇಲ್ಲ. ಸಂಜೆ ನಾರಾಯಣ ಅಲ್ಲೇ ಟಿಕಾಣಿ. 3 ತಿಂಗಳು ಅಡಿಯ, 3 ತಿಂಗಳು. ಅದೇ 3 ತಿಂಗಳು ಅದನ್ನು ನೋಡ್ಬಿಟ್ಟೆ ಹೋಗ್ತೀನಿ. Oh my God. ನೆಕ್ಸ್ಟ್ ದಿನ ಅಂತಿಗೆ ಪ್ಲೇಯಿಂಗ್ ಆಫ್ ಒನ್ನೆಗೇಡ್ಸ್ ಅದರ್ ಬಲ್ಸುತ್ತೋ ಕಾಣ್. ನನ್ನ ಹಣೆ ಬರುವ ನಾ ಮಾಡಿದ ಕರ್ಮ ಫಲವಂತವಾದರೆ ಇದಿದ್ರೆ ಐ ಶಡ್ ಹ್ಯಾವ್ ಟು ಥಿಂಕ್ ವಾಟ್ ಮೇ ಹ್ಯಾಪನ್. Oh, 8 o'clock, still no coffee. Good excuse. Late. ಗಂಟೆ ಎಷ್ಟೇ? ಬೆಳ್ಕರಿಯ ಹೊತ್ತಿಗೆ ಪ್ರಾರಂಭಿಸ್ಬಿಟ್ರೆ ಇನ್ನು ಸಂಜೆ ಹೊತ್ತು ಸೂರು ಮುಗಿದು ಬೀಳುತ್ತೋ ಏನೋ ಕಾಣೆ. ಇಲ್ಲಿ ಅಡಗಿಸ್ಬಿಡ್ಬೇಕು. ಏನಂತ ಕೇಳಿದ್ದು? ಗಂಟೆ ಎಷ್ಟು ಅಂತ ಕೇಳಿದ್ದು. ಕೇಳಿ ಪ್ರಯೋಜನ. ನನಗ್ ಗಡಿಯಾರ ಕೊಂಡ್ಕೊಡೋ ಜೊತೆ ನಿಮಗೆ ಬಂದಾಗ ಕೇಳಿದ್ರೆ ಸಾಧೇನೋ. ಗಜದ ಹಾಗೆ ಗಡಿಯಾರ ಸರಪಿ ಹಾಕೊಂಡು ಕೈ ಕಟ್ಕೊಂಡು ನಾನು ಕೇಳಿದ್ದೆ ಗಂಟೆ ಎಷ್ಟು ಅಂತ. ಗಂಟೆ ನನಗೆ ಗೊತ್ತಿದ್ದು ಕೇಳಿದ್ರ? ಇದು ಅತಿ ಬುದ್ಧಿವಂತಿಕೆಯೋ ಹುಚ್ಚೋ ಬನ್ನಿಸ್ಗೆ ಎರಡೂ ಒಂದೇ. ಅಲ್ಲ, ಕಾಫಿಗೆ ಯಾಕೆ ಇಷ್ಟೊತ್ತು ಅಂತ. ಕಾಫಿ ಯಾಕೆ ಇಷ್ಟೊತ್ತು ಅಂತ ಕೇಳೋಕೆ ಇಷ್ಟೊಂದು ಬಳಸ್ಕೊಂಡ್ ಪ್ರಶ್ನೆನೋ. ಎಷ್ಟೊತ್ತಿಗೆ ಏನು ಹಾಲು ಅವ್ನು ಎಷ್ಟೊತ್ತಿಗೆ ಬರ್ತಾನೋ ಅಷ್ಟೊತ್ತಿಗೆ. ಹಿಂದಿನ 6 ತಿಂಗಳು ಲೆಕ್ಕ ಬಾಕಿ ಇಟ್ಕೊಂಡು ಬೆಳಗಾಗುತ್ತೆ ಸರ್ಸರ ಅಂತ ಬಂದು ಸುರಿದೋಗ್ಬಿಟ್ರೆ ಹೇಗಾಗುತ್ತೆ? ಅಯ್ಯ ತಗೊಳ್ಳಿ, ನಿಮ್ ಚಾಟುಕ್ತಿಗೆ ಚಪ್ಪಾಳೆ ತಡ್ಕೊಂಡು ಕುಳಿತಿರೋ ನಾನು ಬಿಡುವಿಲ್ಲ. ಒಳಗೆ ಬೇಕಾದಷ್ಟು ಕೆಲಸಕೊಟ್ಟಿದ್ದೀವಿ. ಇದೇನೇ ಇದು ಬಣ್ಣ? ಬಣ್ಣವೇನ್ ಬಂತು? ಕಾಫಿ ಬಣ್ಣ. ಬೆಳ್ಳಗೂ ಇರ್ಬೇಕು, ಕಾಫಿ ಅಂತ ಆಗ್ಬೇಕು ಅಂದ್ರೆ ಹೇಗಾಗುತ್ತೆ? ಇನ್ ಹಾಲು ಕಷಾಯವೋ ಕಷಾಯ ಹಾಲು. ಈ ಹೊತ್ತೇನು ಬಣ್ಣ ಅಂತ ಪ್ರಾರಂಭಿಸ್ಬಿಟ್ರಿ? ಆ ಹೊತ್ತು ನಾನು ಬೆಂಡೋಲೆ ಮಾತಿರ್ತಿದ್ದಾಕ್ಷಣವೇ ಮಿಕ್ಕೊಂಡು ಸಂತೋಷ ಪಡೋಕೆ ತನ್ನ ಕೈಯಿಂದ ಕಾಸು ಕೊಂಡ್ಕೊಂಡೆ ತಗಲಿಸ್ಕೋಬೇಕು ಕಿವಿಗೆ. ತೊಂದು ಕಿವಿಲಿರೋದು ತಪ್ಪಾಗ್ಲಿ ಹರಡಾಗ್ಲಿ ತಾನು ನೋಡಿ ಸಂತೋಷ ಪಡೋಕೆ ಕಿವಿಗಳಿಗೆ ಕಣ್ಕೊಟ್ಟಿದ್ದಾನೆ ಭಗವಂತ ಅಂತ ಅಂದ್ರಲ್ಲ. ಈಗ ಅದೇ ಭಗವಂತ ಕಾಫಿ ಬಣ್ಣ ನೋಡಿ ಆನಂದ ಪಡೋಕೆ ನಿಮ್ ಹೊಟ್ಟೆಲಿ ಕಣ್ಣು ಹೋಗಿದ್ದಾನೆ. ಕುಡೀರಿ ಅಂದ್ರೆ ಏನ್ ಟೆರಿಬಲ್ಲೆ ನೀನ್ ತಂದು. ಏನದು ಮೋರೆ ವಿಕಾರ? ಕುಡ್ತಿದ್ದೀನಿ ಕಾಫಿನೋ ಕೈಯಲ್ಲೇನ? ಅಲ್ಲ ಕಣೆ, ಕಹಿ, ಸಕ್ಕರೆ, ಸಿಹಿ. ಎಷ್ಟೊತ್ತು ಅಂತ ಎಗರಾಡಿದ್ದಾಯ್ತು, ಬಣ್ಣವೇನು ಅಂತ ಬಡ್ಕೊಂಡಿದ್ದಾಯ್ತು. ಈಗ ಸಿಹಿ ಕೈ ತಿರುಗಿ ನಲ್ವಿದೆ ನಾಲ್ಗೆ ಗಂಡಸ್ಗೆ. ಅಲ್ಲ ಕಣೆ, ನನ್ನಲ್ಲಿ ನರ ಇರೋದು ಹಾಗಿರ್ಲೆ. ನಿನ್ ಬಾಯಿ ಬ್ರೇಕ್ ಏನಾದ್ರು ಇದೇನೆ? ವಾಟ್ ಎ ಮೆಕ್ಯಾನಿಕ್ ಮೌತ್ ಏನಿದು? ಇನ್ನೊಂದು ಚಾಡ್ತನ ಗಂಡಸುದು. ಚರ್ಚೆಗೆ ಮಾತಾಡಲಿಲ್ಲ ಅಂದ ತಕ್ಷಣ ಇಂಗ್ಲಿಷು. ಬೋರ ರಾಯ ಕೋಣ ಬಿಟ್ಟೋದ್ಮೇಲೆ ನಂಗೆ ಬಂದು ಹೇಳ. ಟೂ ಲೇಟ್. ಈ ಟೈಗ್ರೆಸ್ ನ ಟೇಮ್ ಮಾಡೋದು ಟೂ ಲೇಟ್. ನನ್ನ ಹಣೆ ಬರುವ ಮನೆಯಲ್ಲಿ ಸಾಭಾರ್ಯಾಯ ಗೃಹೇ ದರ್ಶ. ನಾ ಮಾಡಿದ ಕರ್ಮ ಬಲವಂತವಾದರೆ
ಆಗುತ್ತೆ ಪ್ರಸಂಗ. ಸರಿ, ಈ ಪಿಶಾಚಿ ಬಾಯಿ ಕೆಟ್ರಿ ಬದುಕೋರು ಯಾರು? ಅಂದಾಗೆ ಆ ಒಡವೆಗಳ ವಿಷಯ ಏನ್ ಮಾಡಿಟ್ಟಿದ್ದೀಯಾ? ಯಾವ ವಿಷಯ? ಚೆನ್ನಾಯ್ತು, ಬೀಗ ಹಾಕಿಟ್ಟಿದ್ದೀಯಾ? ಈಗಲೇ ಕೊಟ್ಟರೆ ತಾನೇ ಮದುವೆ ಹೊತ್ತಿಗೆ ಚಿಕ್ಕದ್ ಮಾಡ್ಬೋದು. ಚಿಕ್ಕದ್ ಮಾಡಿಸೋದು ಯಾಕೋ ಕಾಣೆ ನನಗೆ ಅರ್ಥವಾಗ್ಲಿಲ್ಲ. ಯಾಕೆ ಚಿಕ್ಕದ್ ಮಾಡ್ತೋದೆ? ನಮ್ಮ ಕೆಂಚು ಕುತ್ತಿಗೆ ಕೈಗೆ ಸರಿ ಹೊಂದೋದಕ್ಕೆ. ಅವತ್ತೇ ನಿನ್ ಗಂಡನಿಗೆ ಹೇಳಿರ್ಲಿಲ್ವೇನೆ ಅರ್ಥಾಲೇನು ಖರ್ಚು ಅಂತ? ಆ ಹೊತ್ತು ನಂಗೊಂದ್ ವೇಳೆ ಕಿವಿಡೋ ಏನೋ ಕಾಣೆ. ಆದ್ರೆ ನನ್ಗೆ ಈಗ್ಲೂ ಅರ್ಥವಾಗ್ಲಿಲ್ಲ ಹುಟ್ಟು ಮದುವೆಗೂ ಕೆಂಚು ಮದುವೆಗೂ ಇರೋ ಸಂಬಂಧ. ಹುಟ್ಟುನ ಕೆಂಚುನ ನೋಡ್ತೀನಿ, ನಮ್ ಕೆಂಚು ಕುಣಿಯೋದ್ನ. ಈ ಚಿತ್ರಾಂಗಿ ಜೊತೆ ಚರ್ಚೆ ಮಾಡೋಕೆ ಚರ್ಮದ ಬಾಯಿ ಹಾಕಿ. ಓಹೋ ಸರಿ. ತಿರ್ಗಾ ಶುರು ಮಾಡ್ಬಿಟ್ರ ಜಗಳನ? ಅತ್ತೇನು ಸೊಸೆನು? ಇದೇ ಮನೇನೋ ಇಲ್ಲ ಮಾರ್ಕೆಟ್ ಹೋಗಿ ಕಾಣ್. ನಿಮ್ ಜಗಳ ತೀರ್ಸೋಕಾದ್ರೂ ಇನ್ನೊಂದು ಅವತಾರ ಇರ್ಬಾರ್ದು ಆ ಜಗದೀಶ. ಇದೆ ಇದೆ ಅದು. ಅಮ್ಮ ಏನ್ ಜಗಳ ಇದು? ಹೊಲ್ ಬಿದ್ದತ್ತು ಅಂತ ಯಾರು ಹೇಳಿದ್ದು ಕೇಳೋ? ಕೇಳೋ ಯಾರು ಹೇಳಿದ್ದು ಅಂತ? ಯಾರೋ ಪಿಶಾಚಿ ಚಿತ್ರಾಂಗಿ ಅಂತಾಗಿತ್ತು, ಅವ್ರನ್ನ ನಾನು ಅಂದಿದ್ದು ಹರಿದು ಹತ್ತು ಅಂತ. ಓಕೆನು ರಾಮು, ತಿರ್ಗಂಡ್ ನಿನ್ನೆರಿಗೆ ತಿರ್ಗಿ ನಾನಿರಲ್ವೋ? ನಾನಿರೋಲ್ಲ. ಎಲ್ಲಾದ್ರೂ ಆಳ್ವಾದ ಬಾವಿನ ಬಿಟ್ಟು ಬಾಳ ಕಾಡ್ಕೊಡ್ತೀನಿ. ನಾನೇನಿರಲ್ಲ. ಸಮಾಧಾನ ಮಾಡ್ಕೊಳ್ಳ ರಾಮು, ನನ್ನ ಕೈಲ ಆಗಲ್ವೋ? ನಾನಿರಲ್ವೋ? ನಾನಿರಲ್ಲ. ಸಮಾಧಾನ ಮಾಡ್ಕೊಳಮ್ಮ. ನಿಮ್ಗೆ ಇಷ್ಟದ ಪ್ರಕಾರ ಎಲ್ಲ ವಿಚಾರಿಸಿ ಫೈಸಲ್ ಮಾಡ್ತೇನೆ. ಸಮಾಧಾನ ಮಾಡ್ಕೊಳಮ್ಮ. ದೊಡ್ಡವ್ರನ್ನ ಅನ್ಬೋದೇನೆ? ಏನೇ ದೊಡ್ಡವ್ರನ್ನ ಅನ್ಬೋದೇನೆ? ಅನ್ಬೋದೇನೆ ದೊಡ್ಡವ್ರನ್ನ? ಸೇರ್ಬಿಟ್ರ ನೀವು ಒಂದ್ ಕಡೆ ಸೇರ್ಬಿಟ್ರ ಬರ್ತೀನಿ. ಅಮ್ಮನ ಮಗನು ನೆಮ್ಮದಿಯಾಗಿ ಬರ್ತೀನಿ. ನನಗೆ ಕೆಲಸ ಇಲ್ಲಿ ಹೋರಾ ನನ್ನ ಟ್ರಕ್ ಹೊರಗೆ ಚಟ್ಟ ತಗೊಂಡ್ಬಾರ. ನೀನೆಲ್ಲಿಗೆ ಹೋಗ್ತೀಯ ನನ್ ಬಿಟ್ಬಿಟ್ಟು? ಹಿಂದಿರ್ಲಿಗೆ ನಮ್ಮೂರಿಗೆ ನಮ್ಮನೆಗೆ ನಿಮ್ಮನೆ ಬಾಗಿಲು ಬಂದು ಬಿಟ್ಟಿದ್ದೀನಿ ಅನ್ಕೊಂಡ್ರ? ಅಯ್ಯೋ ನೀನ್ ಯಾಕೆ ಹೋಗ್ಬೇಕೀಗ? ಹೋಗ್ರಿ, ನನಗೆ ಕೆಲಸ ಇದೆ. ನಿಮ್ಮನ್ನ ಮದುವೆ ಬಂದಾಕ್ಷಣಕ್ಕೆ ಈ ಮಲ್ಲಿನ ಮುದುಗು ಮಾಡಿಕೆಲ್ಲ ಬೈದು ಮುಚ್ಚಬೇಕು ಅಂತ ಮನೇಲಿ ಒಂದು ವಾದ, ಒಂದು ಮಾತು, ಒಂದು ಸಂವಾದ. ಇನ್ನೊಂದು ಹೇಳಿದ್ರೆ ಏನು ಎತ್ತ ನ್ಯಾಯ ಎತ್ ಕಡೆ ಮಾತೆತ್ ಕಡೆ ಅಂತೇನು ವಿಚಾರಿಸ್ದೆ ಕೋಣೇಶ್ವರ ಕೋಡೆ ನಿಮಗೆ ಇಟ್ಕೊಂಡು ಕಪ್ಪೋದು ಕಣ್ಸು ನಾಳೆ ಕೆಲಸ ಬೇರೆ ಮಾಡ್ತೀನಿ. ನಾಳೆ ಕೆಲಸ ವಿಚಾರಿಸ್ತೀನಿ. ನೀನ್ ಕೋಪ ಸ್ವಲ್ಪ ಅಡಗಿಸ್ಕೊಳ್ಳೆ. ವಿಚಾರಿಸಿ ಎಲ್ಲ ಫೈಸಲ್ ಮಾಡ್ತೀನಿ. ಮರಸಂಟ ಇದು ಹೊರಗಿಡ ಹುಚ್ಚು, ಒಳ ತಗೊಂಡ ಒಳಗಿಡ. ಅಯ್ಯೋ, ಒಳ್ಳೆ ಕಾಟಕ್ಕೆ ತಗಲ್ಕೊಂಡಲ್ಲ. ಒಳಗಿಟ್ರು ಜಗಳ, ಹೊರಗಿಟ್ರು ಜಗಳ. ಈಗ ಏನ್ ಮಾಡೋದು? ನರಸಿಂಹದೇವ್ರಿಟ್ಟಾಗೆ ಹೊಸ ಬ್ಯಾಗ್ ಇಟ್ಬಿಡ್ತೀನಿ ಕಣ. ನಮ್ಮ ಮನೆ ನಮ್ಮ ಅವ್ನ ಬೈತಿದ್ದು ನನ್ನ ನೆಂಟ್ರು ಅಪ್ಪಳಿಸ್ಬಿಡ್ತಿದೆ ನನ್ನ ನೆಂಟ್ರನ್ನ. ಈ ಮನೆಗಳ ನ್ಯಾಯ ಹಂಗದ. ಕಾಫಿ ಕುಡಿಯೋದು ಕಾದಾಡೋದು, ಕಾದಾಡೋದು ಕಾಫಿ ಕುಡಿಯೋದು. ಸಿಗುನೆ ವಿಚಾರಿಸ್ತೀನಿ. ಎಲ್ಲ ನೆಕ್ಸ್ಟ್ ಪ್ರಕಾರನೇ ವಿಚಾರಿಸ್ತೀನಿ, ಫೈಸಲ್ ಮಾಡ್ತೀನಿ. ಮೇಲೆ ಹೋಗ್ತೇನೆ ನಿಮಗೆ. ಹೋಗಿ ಅದೇನ್ ವಿಚಾರಿಸಿ ಫೈಸಲ್ ಮಾಡ್ತೀರೋ ಅದನ್ನು ನೋಡ್ಬಿಟ್ಟೆ ಹೋಗ್ತೀನಿ. ಹೋಗಿ ಮೂವತ್ತೋಡಿ ಮುದ್ದಿ ಜೊತೆ. ಆಯ್ತು ಆಯ್ತು. ಅಮ್ಮ ಯಾವ ಮಾತಿನ ಮೇಲಮ್ಮ ಶುರುವಾಗಿದ್ದ ಜಗಳ? ಜಗಳವೇನು? ವಾಗ್ವಾದ ಅಲ್ಲ ಅಲ್ಲ, ಸಂಭಾಷಣೆ. ನನಗೂ ಅವಳಿಗೂ ಯಾವ ವಿಷಯದ ಮೇಲೆ ಕಾದಾಟ ಶುರುವಾಗೋದು? ಈ ಮನೆ ಕಾಡ್ ಪಾಲಾಗೋ ವಿಚಾರ. ಇವತ್ತಿನ ಕಾದಾಟ ಕಿತ್ತು ಬಡವಿಗಳ ಮೇಲೆ ಬಂದಿತ್ತು. ಕೆಂಚು ಬಂದಾಗ ಚಿಕ್ಕದ್ ಮಾಡಿಸಿ ಕುತ್ತಿಗೆ ಕೈಗೆ ಹಾಕೋದು ಅಂತ ಅವತ್ತೇ ನೀನು ಒಪ್ಕೊಂಡಿಲ್ವೇನೋ ರಾಮು? ಹೌದು ಹೌದು. ಈ ಕೇಳು, ಅದನ್ನೇನಾದ್ರೂ ಕೆಂಚು ಕೊಡೋದಾದ್ರೆ ಒಂದ್ ತಿರುಪ್ರಿ ಹೊರಗೆ ಹೊರಡೋದಿರುವಂತೆ. ಪುಟ್ಟ ನಮ್ ಪುಟ್ಟ. ನಮ್ ಪುಟ್ಟ. ಆದ್ರೆ ಮರಿಬೇಡ,
ಅವಳು ನಿನ್ನ ಹೆಂಡತಿ ಅಣ್ಣನ ಮೊಮ್ಮಗಳು ಕೂಡ ಹೌದು. ಅವಳನ್ನ ಇವ್ರ ಅಕ್ಕನ ಮಗನ್ ತಂದ್ಕೊಂಡು ಈ ಮನೇನು ಒಡವೆನು ನುಂಗ ಹಾಕೊಂಡು ಬಂದಿರೋ ಮಾರಿ. ನಾನು ಇವತ್ತಿಟ್ಟು ನಾಳೆ ಸಾಯೋ ಮುಟ್ಟಿ ಭದ್ರ 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 ಈ ಮನೆ ಕಿಚ್ಚಿಡೋಕ್ ಬಂದಿರೋ ಕುಲಕಲಂತಿ. ಜೋಕೆ ಜೋಕೆ ಜೋಕೆ. ನಿನಗೇನಾದ್ರೂ ಗಂಡಸ್ತೇನ ಅನ್ನೋದು ಸ್ವಲ್ಪ ಸ್ವಲ್ಪ ಬಾಕಿ ಹುಚ್ಚಿದ ಪಕ್ಷಕ್ಕೆ ಆ ಒಡವೆಗೆ ಈಚೆ ತೆಗೆದು ಚಿಕ್ಕದು ಮಾಡಿಸಿ ಕೆಂಚು ಕುಕ್ಕೆ ಕೈಗೆ ಹಾಕಿ ಆಮೇಲೆ ಹೇಳ್ಬಿಟ್ಟು. ಮೈ ಗಾಡ್, ದಿಸ್ ಇಸ್ ಸೀರಿಯಸ್. ಮೈ ಗಾಡ್, ದಿಸ್ ಇಸ್ ಸೀರಿಯಸ್. ಅಮ್ಮ ಸೂಚನೆ ನನಗೆ ಗೊತ್ತಿಲ್ವೇ, ಸೇರ್ಬಿಟ್ರೆ ಅದ್ ಕಡೆಗೆ ಅಪ್ಪಪ್ಪ ಹಣ ಒಡವೆ ಹೋಗ್ಲಿ, ಒಂದ್ ಬಿಡ್ಗಾಸಿನ ಲಾಭ ಎತ್ ಕಡೆಗೋ ಅದ್ ಕಡೆ ಸೇರ್ಬಿಡೋದು. ಮಾನ ಮರ್ಯಾದೆ ಮತ ಕೂಡ ಬಿಟ್ಬಿಟ್ಟು. ಅಲ್ಲ, ಈಗಿನ್ನು ಮುದುಕಿ ಮಾಡ್ತೀವಿ ಒಡವೆ ಎಲ್ಲ ಹೊರಗಿಡಿದ್ರೆ ಏನ್ ಮಾಡೋದು? ನಾನು ಅದೇ ತಂತಿ ಮಿಟ್ಟಿದ್ರೆ ತಿರುಗ್ತಾನೆ ಅದಕ್ಕೆ ಬರ್ತಾರೆ. ಏನು ಅಂದ್ರೆ ಬನ್ನಿ ಇಲ್ಲಿ, ಬಂದ್ರೆ ಏನೇ ನಾನು ಹುಚ್ಚು ಅನ್ಕೊಂಡ್ರ? ಅಯ್ಯೋ, ನೀವು ಹುಚ್ಚು. ಈ ಹೊಚ್ಚು ಈ ಮನೆಗೆ ನೀವು ನಾನು ಶಾಶ್ವತವೋ ಇಲ್ಲ ಇವತ್ತಿದ್ದು ನಾಳೆ ಸಾಯೋ ಮುದುಕಿ ನಾನು ಅಂತ ಹೇಳ್ಬಿಟ್ರೆ ಮುದುಕಿ ಶಾಶ್ವತ ಅಲ್ಲ ರೀ. ನಿಮ್ಗೇನ್ ಕಡಿಮೆ ಆಗಿರೋದು? ಇಲ್ಲಿನೂ ಕಾಲ್ ಕತ್ರಿ ಅಂದಿಲು ಮುಕ್ಕಾಲು ಮುಕ್ತಿ ನಾವೇ ಹಾಕೋತೀವಿ ಅಂದ್ರೆ ಹಾಕೊಳ್ಳಿ ಯೋಗ್ಯತೆ ಪ್ರಕಾರ ಅಂತ ಸುಮ್ಮನಾಗ್ಬಿಡ್ತಾಳೆ. ಅದೇ ಈ ಮನೆ ಸಾಲ ತೀರಿಸೋ ಯೋಚನೆ ಇರೋ ನಮ್ಗೆ ಒಡವೆ ಏನ್ ಮಾಡ್ಸೋಕ್ಕಾಗುತ್ತೆ ಅಂದ್ರೆ ಇರೋ ಅಲ್ಪ ಸ್ವಲ್ಪ ಒಡವೆ ಹುಟ್ಟು ತಾಯಿದು ಹುಟ್ಟುಗೆ ಅಂತ ಇಟ್ಟಿದ್ದೀನಿ. ಅಂದ್ರೆ ನಿಮ್ಗಾಗತ್ತೆ ಲಕ್ಷಾಧೀಶ್ವರಿ. ಅವಳ ಯೋಗ್ಯತೆ ಪ್ರಕಾರ ಹೆಂಚು ವೈಫೈ ತುಂಬಾ ಒಡವೆಗಳನ್ನ ಹೊರಸ್ ಕಳಿಸ್ತಾಳೆ. ಹೀಗೆ ಮನೆಗೆ ಇರೋ ಒಡವೆನೂ ಆಯ್ತು, ಬರೋ ಒಡವೆನೂ ಆಯ್ತು. ಮನೆ ಒಂದಕ್ಕೆ 2 ಸೆಟ್ ಒಡವೆ ಇದ್ರೆ ಒಗರೇನು? ಹೀಗೆ ಮನೆಗೆ ಯಾವ್ದು ಲಾಭ ಅಮ್ಮ ಮುಂದಾಲೋಚನೆ ಅಂತ ಮಾತಾಡೋ ಮೂಜಿಗೊಬ್ಬಗಳ ಮಾತು ಕೇಳಿಸ್ಕೊಂಡು ನಿಂತಿದ್ದಾರೆ ನಾನು ಒಬ್ಬ ಗಂಡಸು ಅಂತ. ಇದೆಲ್ಲ ನನಗೆ ಆಶ್ಚರ್ಯ. ಹೇಳಿದೆ ಮನೆಗೆ 2 ಸೆಟ್ಸ್ ಆಫ್ ಜ್ಯುವೆಲ್ಸ್. ಲೇ, ನಿನ್ ಲಾಜಿಕ್ ಪೋಜೆಂಟ್ ಆಗಿದೆಯಾ? ಸಿಕ್ಕಿರೋವಾಗಲೇ ಜಗ್ಗಿಸ್ಬಿಡ್ಬೇಕು. ಕೋಜೆಂಟು ಗೀಜೆಂಟು ಅದಿಲ್ಲೇ ಹೇಳ್ತೀರಾ? ಅಲ್ಲಿ ಹೋಗಿ ಹೆದರ್ದೆ ಹೇಳಿ. ಮಾತು ಚರ್ಚೆ ಸಾಕು, ಜಾಸ್ತಿ ಮಾತಾಡಿದ್ರೆ ಯಾಕೆ ಮೈಗೆ ಆಗೋದಿಲ್ಲ ಅಂತ. ಅಮ್ಮ ಕೋಪದಲ್ಲಿದ್ದಾಳೆ. ಎಲ್ಲ ಡಿಪ್ಲೊಮ್ಯಾಟಿಕ್ ಆಗಿ ನಿಲ್ಲಿಸ್ತೀನಿ ಕೇಳ. ಲೇ, ಈಗೇನ್ ಬಂತು? ಈಗ್ಲಾದ್ರೂ ನೀನ್ ರಂಕವಾಸ್ಗೆ ಒಳಗೋಗ್ಬೋದೇನೆ? ಏ ಬೋಳ, ಏನ್ ನಿದ್ದೆ ಮಾಡ್ತಾ ಇದ್ದೀನ? ಹಾಗೆ ಇಟ್ಕೊಂಡು ಒಳಗಿಡ ಒಳಗೆ. ಲೇ ಬೋರಾ ಒಳಗಿಡ ಈ ಮನೆ ಚೀಪ್ ಕೋಟ್ ಹೇಳ ಗೆಡ್ಡ ಒಂದ್ ಹೆಜ್ಜೆನು ಕದಲಕ್ಕಾಗಕ್ಕೆ ಇಲ್ಲ. ಈಗ ಅಮ್ಮನ್ ಹೇಗೆ ಅಪ್ರೋಚ್ ಮಾಡೋದು? ಈಗ ಅವ್ರ ಡಿಸ್ಪೊಸಿಷನ್ ಕ್ರಾನಿಕಲಿ ಕಾಲರ್ ಇದ್ದೇ ಇದೆ. ಲಾಸ್ಟ್ ರಿಸೋರ್ಸ್ ರಿಲಿಜಿಯನ್ ಫಿಲಾಸಫಿ, ಗುಡ್ ಓಲ್ಡ್ ಪ್ಲಾಟಿಟ್ಯೂಡ್ಸ್. ಅಮ್ಮ, ಈ ಪ್ರಪಂಚದಲ್ಲಿರುವ ಸಮಸ್ತ ಚರಾಚರ ವಸ್ತುಗಳು ನಶ್ವರವಾಗಿರುವಾಗ ಈ ಕೇವಲ ರಕ್ತ ಮಾಂಸಮಯವಾದ ಈ ಮನುಷ್ಯ ದೇಹ ಮೃತ್ಪಿಂಡದಲ್ಲಿ ಹೀಗೆ ಮನೆ ಬಾಗಿಲು ಯಜಮಾನಿಕೆ ಒಡವೆ ಬ್ಲಡ್ ಲಸ್ಕು ಅಂತ ವಯಸ್ಕರು ಜ್ಞಾನಿಗಳಾದ ನಾವು ಮಕ್ಕಳ ಕಾದಾಡೋದು ಉಚಿತವೇನಮ್ಮ? ಈಗ ಏನು ಆ ಸರ್ವದು ಕೈಕನಾಥ ಕೊಟ್ಟ ಅಲ್ಪ ಸ್ವಲ್ಪ ವಯಸ್ಸನ್ನ ಭಗವದ್ ಧ್ಯಾನದಲ್ಲಿ ಕಳೆದು ಕಾಲಕ್ರಮೇಣ ಕಣ್ಮುಚ್ಚಿ ಜಗದೀಶನ ಪಾದಾರ ಬಿಂದುಗಳನ್ನು ಹೊಂದಿ ಸಾಹಿತ್ಯ ಹುಡುಕುವ ನಮ್ಗಳಿಗೆ ಈ ಕೇವಲ ಐಹಿಕ ವಿಷಯಗಳನ್ನು ಮನಸ್ಸಿಗೆ ಹಂಚ್ಕೊಳ್ಳೋಕೆ ಬಿಡುವಿದೆಯೇನಮ್ಮ? ಬಿಡು. ಈಗ ಒಂದು ಕ್ಷಣಕ್ಕೆ ಮುಂಚೆ ಓದಿ ಹಾಡ್ಬಿಟ್ರೇನೋ, ಈಗ ನೀನ್ ಬೆಟ್ಟಿನ ಪಿಲ್ಲೆ ಆಗ ಅಂತ ಬಾಯಿ ಬಿಟ್ಕೊಂಡ್ ಬರ್ತಿರೋದೇನೋ. ಇನ್ನು ಈ ತತ್ತು ಕೇಳಿಸ್ಬಿಟ್ರು ಕಾಟ್ಕಿಯೇ ಬಿಡ್ಬೇಡ. ಅವಳು ಹೇಳ್ಕೊಟ್ಟಿರೋ ಬಾಯಿ ಪಕ್ಕದಲ್ಲಿ ಇರೋಲ್ಲ ಒಪ್ಪಿಸ್ಬಿಟ್ಟು. ಇದನ್ನೆಲ್ಲ ಯಾರೇನು ಹೇಳ್ಕೊಡೋದಮ್ಮ? ಇದೆಲ್ಲ ಆ
ಕಪಟ ನಾಟಕ ಸೂತ್ರಧಾರನ ಲೀಲೆಗಳಮ್ಮ. ಏನೋ ಕಪಟ ನಾಟಕ ಸೂತ್ರಧಾರನ ಲೀಲೆಗಳು. ಅಯ್ಯೋ 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 ಇದು ಕೇಳೋ, ಇದು ಯಾವ ಕಂಪ್ನಿ ನಾಟ್ಕೊಂಡು ಸೂತ್ರಧಾರಲ್ಲಿ ಅಲ್ಲ. ನಿನಗೆ ಹೇಗೆ ಗಂಡಿಸ್ತ ನಾನು ಹೋಗ್ಲಾಡ್ಸಿ ರಬ್ಬರ್ ಚೆಂಡನಾಗೆ ಅಲ್ಲಿಂದಿಗೆ ಇಲ್ಲಿಂದಲ್ಲಿಗೆ ಇಲ್ಲಿಂದಲ್ಲಿಗೆ ಅಲ್ಲಿಂದಿಗೆ ಮುಚ್ಚೋಳಿಗಳೆಲ್ಲ ಲಂಕಿನಿ ಒಳಗೆ ಪ್ರಯೋಜನ. ಯಾವತ್ತಿನಾಗೆ ಇವತ್ತು ಆ ಹಿಡಂಬಿ ಹಿಡಿದಾಟ್ವೇ. ಬರೋ ಪಕ್ಕದಲ್ಲಿ ಮುಂದೆ ಎಳೆಯೋಣ ಅನ್ಸುತ್ತೆ. ಸುಮ್ಮನಿರೇ ಅಮ್ಮ, ಒಂದು ಹದಕ್ ಬಂದಿದ್ದಾಳೆ. ಏನ್ ಹದಕ್ ಬರೋದು? ಬಾಯ್ ನೋಡ್ರಿ ಹೆಂಗ್ ಬರುತ್ತಾ ಮುಟ್ಟಿ. ಹಾಗಲ್ಲಮ್ಮ, ಈ ಚಪಲಗಳೆಲ್ಲ ಮಾಯಾವದು. ಅಯ್ಯೋ ಅಯ್ಯೋ ಸಾಕ್ ನಿಲ್ತೋ. ನಿನ್ ಕಣ್ಣ ಮುಂಚೂರು ನಮ್ಮ ಯಾವ ಧೂಣ ಅಲ್ಲೇ ತೋರಿಸ್ತೀಯೋ ಧೂಳನ ಅಲ್ಲಿ ನಿಂತ್ಕೊಂಡಿದ್ದ ನೋಡು. ಆ ಮಾಡಿ ಸಂಸಾರದ ಬೋಜಿಗೆ ಬಂದಿರ್ತೀಯ. ಗಂಡು ಮಕ್ಕಳು ಹೆರು ತಾಯಿ ಹಣೆ ಬರವೆಲ್ಲ ಇಷ್ಟ. 9 ತಿಂಗಳು ಹೊತ್ತು ಹೆತ್ತು ಎದೆ ಹಾಲು ಕೊಟ್ಟು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕೋದು ಯಾಕೆ? ಯಾಕೆ? ಹೌದು, ದೊಡ್ಡವರಾಗುತ್ತಲೇ ಇಂಥ ಮಗಳಿಗೆ ಯಾವ ಕೇಳ್ತೋಕೆ. ಸಾಕೋ ಸಾಕೋ, ಇನ್ನು ಈ ಹೇಳೋ ಕಟ್ಪಾಲಗಳು ಸಾಕೋ ರಾಮು, ಸಾಕೋ ಸಾಕೋ. ಓ, ಯಾರೋ ಬಂದಾಗಿದೆ, ಅಡುಗಿಸ್ತಾರೆ ಪ್ರಣಾಪ ಸಾಕು ಅನ್ನಿದ್ರೆ ಬಂದವರು ಏನ್ ಅನ್ಕೊಂಡವ್ರು? ನಿಮ್ಮನ್ನೆಲ್ಲ ಸಕ್ಕಿದ್ದಾರೆ ಅನ್ಕೊಂಡಾರು. ಅನ್ಕೊಳ್ಳಿ ಇದ್ದೇನು ಅನ್ಕೊಂತಾರೆ. ಈ ಮನೆಯಲ್ಲಿ ಎಲ್ಲರೂ ಸತ್ತಾಗನೆ ಅನ್ಕೊಳ್ಳಿ ಅನ್ಕೊಳ್ಳಿ. ಯಾರೋ ಬಡ್ಕೋತಾ ಇದ್ದಾನೆ ಬಾಗಿಲು. ರಾಮಣ್ಣವರು ಯಜಮಾನ್ರು ಯಜಮಾನ್ರು ರಾಮಣ್ಣವರು. ಅವನು ಗೊತ್ತಿಲ್ಲ ಪಾಪ. ಈ ಮನೆ ಯಜಮಾನ್ಗೆ ಈ ರಾಮಣ್ಣಂದು ಊಟ ತಿಳ್ಕೊಂಡಿದ್ದಾನ. ರಾಮು ಇಲ್ಲಿ ಏನಮ್ಮ? ನಿನ್ನ ಹೆಂಡತಿ ಕರ್ಕೊಂಡು ಹೋಗಿ ಆಫೀಸ್ ರೂಮಲ್ಲಿ ಕುರ್ಚಿ ಮೇಲೆ ಕೂರ್ಸಿ ಬೋಯಿಸಿ ನಿನ್ನ ಮೀಸೆ ನಾವು ತುಟಿಗೆ ತಗಲ್ಸಿ ತೋರ್ಸೋ ಈ ಮನೆ ಯಜಮಾನ್ಗೆ ಯಾರು ಅಂತ. ಮೂಢಾ ಮೂಢಾ ಮೂಢಾ. ಓಡಜ್ಜಿ ಸಾವಿತ್ರಮ್ಮನವರ ಪಾತ್ರದಲ್ಲಿ ಶ್ರೀಯುತ ಮುರಳಿ ಅವರು, ಅಯ್ಯಂಗಾರ್ ಪಾತ್ರದಲ್ಲಿ ಶ್ರೀಯುತ ಅನಂತಮೂರ್ತಿ ಅವರು, ತಮಿಳಯ್ಯರ್ ಪಾತ್ರದಲ್ಲಿ ಶ್ರೀಯುತ ರಾಜೇಶ್ ಗೋಡಿ ಅವರು, ವೆಂಕಮ್ಮನ ಪಾತ್ರದಲ್ಲಿ ಸ್ವಲ್ಪ ಘಾಟಿ ಶ್ರೀಯುತ ಸುಮಣ ಅವರು, ಅನೇಕ ತಂಡದ ಎಲ್ಲಾ ನಾಟಕಗಳಲ್ಲೂ ಇವರೇ ಪಾತ್ರವನ್ನು ವಹಿಸಿದ್ದಾರೆ. ಹಾಗಾಗಿ ತುಂಬಾ ಅದ್ಭುತವಾಗಿ ಅದು ನಾಟಕದ ಪ್ರಮುಖ ಪಾತ್ರಧಾರಿ. ಸೊ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತ ಒತ್ತಾಡೋ ರಾಮಣ್ಣನ ಪಾತ್ರದಲ್ಲಿ ಶ್ರೀಯುತ ಶ್ರೀನಾಥ್ ಅವರು ಅಭಿನಯಿಸ್ತವರಲ್ಲ, ಅದು ಜೀವಿಸ್ತವರು, ಬಾಂಡ್ ಬಿಡು ಅಂತ ಹೇಳ್ತಿದ್ರು ಅವ್ರನ್ನ. ಸುಬ್ಬಮ್ಮನ ಪಾತ್ರದಲ್ಲಿ ಶ್ರೀಯುತ ರಂಗನಾಥ್ ಸರ್